ಮಣ್ಣಿನ ವಾಸನೆ ಪಡೆಯುವ ನಮ್ಮದೇ ಬದುಕಿನ ನಂಬಿಕೆಗಳನ್ನು ತೆರೆದಿಡುವ ಸಿನಿಮಾಗಳಿಗೆ ಈಗ ಕಾಲ ಬಂದಿದೆ. ಈ ಸಾಲಿಗೆ ಈಗ ಸೇರ್ಪಡೆಯಾಗುತ್ತಿರುವ ಹೊಸ ಹೆಸರು ಮಾರ್ನವಿ. ಈ ಚಿತ್ರ ಫೆಬ್ರವರಿ 20ಕ್ಕೆ ರಾಜ್ಯಾದ್ಯಂತ ತೆರೆಗೆ ಅಪ್ಪಳಿಸಲಿದೆ ಎಂದು ಸಿನಿಮಾದ ನಿರ್ದೇಶಕ ರಿಷಿತ್ ಶೆಟ್ಟಿ ಅವರು ಹೇಳಿದ್ದಾರೆ. ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ನಿರ್ದೇಶಕ ರಿಷಿತ್ ಶೆಟ್ಟಿ ಅವರು ಮಾತನಾಡಿ, ಕರಾವಳಿ ಅಂದ್ರೆ ಅಲ್ಲಿನ ಹುಲಿವೇಷದ ಕುಣಿತಕ್ಕೆ ಒಂದು ಗತ್ತು, ಒಂದು ಗಾಂಭೀರ್ಯವಿದೆ. ಆ ಸಾಂಸ್ಕೃತಿಕ ಹಿನ್ನೆಲೆಯನ್ನ ಇಟ್ಟುಕೊಂಡು ಮಾರ್ನವಿ ಕಥೆಯನ್ನ ಹೆಣೆಯಲಾಗಿದೆ. ಶಿಲ್ಪಾ ನಿಶಾಂತ್ ಅವರು ಗುಣಾತ್ಯ ಪ್ರೊಡಕ್ಷನ್ ಬ್ಯಾನರ್ನಡಿಯಲ್ಲಿ ಈ ಚಿತ್ರವನ್ನ ಅದ್ದೂರಿಯಾಗಿ ನಿರ್ಮಿಸಿದ್ದು, ನಿಶಾಂತ್ ಎನ್ಎನ್ ಅವರು ಪ್ರಸ್ತುತಪಡಿಸಿದ್ದಾರೆ ಎಂದರು. ಇಲ್ಲಿ ರಿತಿಕ್ ಮಠದ್ ಮತ್ತು ಚೈತ್ರ ಜಯಾಚಾರ್ ಅವರಂತಹ ಪ್ರತಿಭಾವಂತರಿದ್ದಾರೆ. ಜೊತೆಗೆ ಅನುಭವಿ ನಟ ಸುಮಂತ್ ತಲ್ವಾರ್, ಸೋನು ಗೌಡ ಮತ್ತು ಕರಾವಳಿಯ ಮಣ್ಣಿನ ಪ್ರತಿಭೆಗಳಾದ ಪ್ರಕಾಶ್ ತುಮಿನಾಡ್, ಜ್ಯೋತಿಷ್ ಶೆಟ್ಟಿ, ಸ್ವರಾಜ್ ಶೆಟ್ಟಿಯವರ ದೊಡ್ಡ ಪಡೆಯೇ ಇದೆ. ಚರಣ್ ರಾಜ್ ಅವರ ಸಂಗೀತವಿದೆ. ಶಿವಸೇನಾ ಅವರ ಕ್ಯಾಮೆರಾ ಕಣ್ಣುಗಳು ಕಡಲ ತಡಿಯ ಸೊಬಗನ್ನ ಸೆರೆ ಹಿಡಿದಿವೆ. ಅರ್ಜುನ್ ರಾಜ್ ಅವರ ಆಕ್ಷನ್ ದೃಶ್ಯಗಳು ಮತ್ತು ವರದರಾಜ್ ಕಾಮತ್ ಅವರ ಕಲಾ ನಿರ್ದೇಶನ ಚಿತ್ರಕ್ಕೆ ಜೀವ ತುಂಬಿವೆ. ಪ್ರತೀಕ್ ಶೆಟ್ಟಿ ಅವರ ಸಂಕಲನದಲ್ಲಿ ಮೂಡಿಬಂದಿರುವ ಮಾರ್ನವಿ ಕರಾವಳಿಯ ಕಥೆಯನ್ನ ಕನ್ನಡಿಗರ ಹೃದಯಕ್ಕೆ ತಲುಪಿಸುವುದರಲ್ಲಿ ಅನುಮಾನವೇ ಇಲ್ಲ ನೋಡಿ. ಇಂತಹ ಸಿನಿಮಾಗಳು ಬಂದಾಗ ನಾವು ಬೆನ್ನು ತಟ್ಟಬೇಕು. ನಮ್ಮ ಸಂಸ್ಕೃತಿಯನ್ನ ಜಗತ್ತಿಗೆ ತೋರಿಸುವ ಪ್ರಯತ್ನಗಳಿಗೆ ನಿಮ್ಮ ಬೆಂಬಲ ಬೇಕಾಗಿದೆ ಎಂದು ರಿಷಿತ್ ಶೆಟ್ಟಿ ಅವರು ಹೇಳಿದ್ರು. ಹೋದ ಸಲ ನವೆಂಬರ್ ಅಲ್ಲಿ ಒಂದು ಡೇಟ್ ಫಿಕ್ಸ್ ಮಾಡಿ ರಿಲೀಸ್ ಅಂತ ಅಂದ್ಕೊಂಡಿದ್ವಿ. ಬಟ್ ಆ ಸಮಯದಲ್ಲಿ ನಮಗೆ ಬರ್ಲಿಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರ ಈಗ ಹೊಸದಾಗಿ ಒಂದು ಡೇಟ್ ಫೆಬ್ರವರಿ 20 ರಿಲೀಸ್ ಡೇಟನ್ನು ಫಿಕ್ಸ್ ಮಾಡಿಕೊಂಡು ಅನೌನ್ಸ್ ಮಾಡಿದ್ದೀವಿ. ಈ 20ಕ್ಕೆ ನಾವು ನಮ್ಮ ಸಿನಿಮಾ ಕರ್ನಾಟಕದಾದ್ಯಂತ ಎಲ್ಲ ಥಿಯೇಟರ್ಗಳಲ್ಲಿ ಬರ್ತಾ ಇದೆ. ಹಾಗಾಗಿ ಒಂದಿಷ್ಟು ಊರುಗಳಿಗೆ ನಾವು ಹೋಗಿ ಪ್ರಚಾರ ಕಾರ್ಯಕ್ರಮಗಳನ್ನ ಮುಗಿಸ್ಕೊಂಡು ಈಗ ಮಂಗಳೂರು ಕಡೆ ಬಂದಿದ್ದೀವಿ. ಮಂಗಳೂರು ನಮ್ಮ ಸಿನಿಮಾಗೆ ತುಂಬ ಸ್ಪೆಷಲ್. ಏನಕ್ಕೆ ಅಂದರೆ ನಮ್ಮ ಇಡೀ ಸಿನಿಮಾ ಕತೆ ಇರುವುದು ಮಂಗಳೂರು ಭಾಗದ ಕತೆ, ಕರಾವಳಿ ಭಾಗದ ಕತೆ. ನಾವು ಚಿತ್ರೀಕರಣ ಮಾಡಿರೋದು ಕೂಡ ಮಂಗಳೂರಲ್ಲೇ. ಹಾಗೆ ಮಂಗಳೂರಿನ ಅನೇಕ ಕಲಾವಿದರು, ತಂತ್ರಜ್ಞರು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀವಿ. ನಾನು ಕೂಡ ಕರಾವಳಿ ಭಾಗದವನು. ಈ ಸಿನಿಮಾದ ನಿರ್ದೇಶಕ ರಿಷಿತ್ ಶೆಟ್ಟಿ ಅಂತ ನನ್ನ ಹೆಸರು. ಫೆಬ್ರವರಿ 20ಕ್ಕೆ ನಮ್ಮ ಸಿನಿಮಾ ಕರ್ನಾಟಕದಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಸೊ ಅದಕ್ಕೆ ನಿಮ್ಮ ಮಂಗಳೂರಿನ ಈ ಪತ್ರಕರ್ತರ ಸಂಘದಲ್ಲಿ ನಾವು ಒಂದು ಪ್ರೆಸ್ ಮೀಟ್ ಹಮ್ಮಿಕೊಂಡಿದ್ದೀವಿ. ನಿಮ್ಮೆಲ್ಲರ ಸಹಾಯ ನಮಗೆ ಅಗತ್ಯ ಅಂತ ಹೇಳ್ತೀವಿ. ಸುದ್ದಿಗೋಷ್ಠಿಯಲ್ಲಿ ಜ್ಯೋತಿಷ್ ಶೆಟ್ಟಿ, ಸ್ವರಾಜ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.